ಈಗ ಅವರು ಎಲ್ಲಿದ್ದಾರೆ ಸತ್ಯ? ಅದೇ ಗೊತ್ತಿಲ್ವೋ. ಅಪ್ಪ ತೀರ್ಕೊಂಡ್ಮೇಲೆ ತುಂಬಾ ವರ್ಷಗಳ ಕಾಲ ಅವ್ರ ಮನೆ ಕಡೆ ಆಗ್ಲಿ ಗ್ಯಾರೇಜ್ ಕಡೆ ಆಗ್ಲಿ ಬರಲೇ ಇಲ್ಲ. ಅದಾದ್ಮೇಲೆ ಯಾವತ್ತೂ ಕಾಣಿಸ್ಕೊಂಡೇ ಇಲ್ಲ. ಹಾಗಿದ್ರೆ ನಾವು ಅವ್ರನ್ನ ಭೇಟಿ ಮಾಡಿದ ಎಲ್ಲ ವಿಚಾರ ಗೊತ್ತಾಗ್ಬೋದಾ? ನನಗೆ ಒಂದು ಅನುಮಾನ ಕಂಡ್ರು. ನಾಗೇಶ್ ಅಂಕಲ್ ಯಾಕೆ ಹೀಗೆ ಮಾಡ್ತಾರೆ? ಅವ್ರು ಏನಾದರೂ ಹೇಳಬೇಕು ಅಂತಿದ್ರೆ ನನ್ನ ಹತ್ರನೇ ನೇರವಾಗಿ ಹೇಳ್ತಿದ್ರಲ್ವಾ? ಸತ್ಯ, ಈ ಪೇಪರಲ್ಲಿ ಬರ್ದಿರೋದು ನೋಡ್ತಿದ್ರೆ ಏನೋ ದೊಡ್ಡ ಸೀಕ್ರೆಟೇ ಇರಬಹುದು ಅನಿಸ್ತಿದೆ. ಅದಕ್ಕೇನೆ ನಿನ್ನ ನೇರವಾಗಿ ಮೀಟ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಈ ತರ ಮಾಡ್ತಿರ್ಬೋದು. ಇರ್ಬೋದು. ಎಲ್ಲ ಪ್ರಶ್ನೆಗಳಿಗೂ ನಾಗೇಶ್ ಅಂಕಲೇ ಉತ್ತರ ಅನ್ನಿಸ್ತಿದೆ. ಅವ್ರು ನಮಗೆ ಸಿಕ್ಕಿದ್ರೆ ಅಪ್ಪನ ಸಾವಿನ ಜೊತೆಗೆ ಹೂತೋಗಿರೋ ಸತ್ತಿಗಳನ್ನ ಮತ್ತೆ ಹೊರಗೆ ತೆಗಿಬೋದು. ಒಂದ್ ವೇಳೆ ಪತ್ರದಲ್ಲಿ ಬರ್ದಿರೋದು ನಿಜಾನೇ ಆಗಿದ್ರೆ ಗುರುಗಳೇ, ನಿಮ್ಮ ಹತ್ರ ಒಂದು ಸ್ವಲ್ಪ ವಿಷಯಗಳನ್ನು ಮಾತಾಡಬೇಕಿತ್ತು. ಕೇಳಿಸಿತಮ್ಮ. ಮದುವೆ ವಿಷಯದಲ್ಲಿ ನೀವು ಹೇಳಿದ ಹಾಗೆ ನಮಗೆ ನಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಆದರೂ ಮದುವೆ ಕೆಲಸಗಳು ಶುರು ಆಗೋದಕ್ಕೆ ತುಂಬಾ ತಡ ಆಗ್ತಾ ಇದೆ. ಪರವಾಗಿಲ್ಲ ಸೀತಮ್ಮ, ವಿಳಂಬ ಆಗಿದೆ ಅನ್ನೋದು ನಿಜ. ಆದರೂ ಅದರಲ್ಲಿ ನಿಮ್ಮ ತಪ್ಪಿದೆ ಅನ್ನೋದು ಸುಳ್ಳು. ಶಾಸ್ತ್ರ ಸಂಪ್ರದಾಯಗಳ ವಿಚಾರದಲ್ಲಿ ಇಲ್ಲಿವರೆಗೂ ನಿಮ್ಮಿಂದ ಯಾವ ಅಪಚಾರವೂ ಆಗಲಿಲ್ಲ, ಮುಂದೇನೂ ಆಗೋಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ನೆನಪಿಟ್ಕೊಳ್ಳಿ. ಜೀವನ ಶಿಸ್ತುಬದ್ಧವಾಗಿರಬೇಕು ಅಂತ ಹಿರಿಯರು ಶಾಸ್ತ್ರಗಳನ್ನು ಮಾಡಿದ್ದಾರೆ. ಶಾಸ್ತ್ರವೇ ಜೀವನ ಅಲ್ಲ, ಇದು ನಿಮಗೆ ಮುಂದೆ ತಿಳಿಯುತ್ತೆ. ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೆಯದೇ ಆಗತ್ತೆ. ಅದೇ ಗುರುಗಳೇ, ಮದುವೆ ವಿಷಯದ ಬಗ್ಗೆ ಮಾತಾಡೋಕ್ಕೆ ಅಂತಲೇ ಆಶ್ರಮಕ್ಕೆ ಹೊರಟಿದ್ವಿ. ನೀವೇ ಇಲ್ಲಿಗೆ ಬಂದಿರೋದು ನಮಗೆಷ್ಟೋ ಸಮಾಧಾನ. ಅದೇ ರೀತಿ ಮದುವೆ ದಿನವೂ ಗೊತ್ತು ಮಾಡಿಕೊಟ್ಬಿಟ್ರೆ ನಾವು ಆದಷ್ಟು ಬೇಗ ಅದನ್ನು ತಯಾರಿ ಮಾಡ್ಕೊಳ್ತೀವಿ. ನಾವಿಲ್ಲಿಗೆ ಬಂದ ಉದ್ದೇಶನೂ ಅದೇ ರಾಯ್ರೆ, ಈ ಮದುವೆ ಆಗಬೇಕು. ಆದಷ್ಟು ಬೇಗ ಆಗಬೇಕು. ಹಾಗೇ ಆಗುತ್ತೆ. ಆದರೆ ಅದಕ್ಕೂ ಮುಂಚೆ ನಮಗಾಗಿರೋ ಪ್ರೇರಣೆನ ನಿಮಗೆ ತಿಳಿಸಬೇಕಾಗಿದೆ. ಕೆಲವು ದಿನಗಳ ಕಾಲ ನಾವು ತೀರ್ಥಯಾತ್ರೆಗೆ ಹೊರಟಿದ್ದೀವಿ.
ಹೋಗೋಕ್ಕೆ ಮುಂಚೆ ಕೆಲವು ವಿಷಯಗಳನ್ನ ನಿಮಗೆ ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದು. ನೀವು ಅಂದ್ಕೊಂಡ ಹಾಗೆ ಮದುವೆ ಅನ್ನೋ ಶುಭ ಕಾರ್ಯ ನಡೆಯುತ್ತೆ. ಈ ಮನೆಯಲ್ಲಿ ಮುಂದೆ ನಡೆಯೋ ಮೊದಲನೇ ಶುಭ ಕಾರ್ಯ ನಿಮ್ಮ ಮಗನ ಮದುವೆ ಅಲ್ಲ. ಸತ್ಯ, ನಾನು ಹೇಳಿದ್ದು ಇದೇ ಜಾಗ. ಇದೇ ಮರ ಕಣೋ, ಇದೇ ಕಂಬಗಳ ಸಾಲು. ಅದೇ ನಾಗೇಶ್ ಅಂಕಲ್ ಮನೆ. ಇದೇ ಮನೆ ಕಣ್ರೋ. ನಾಗೇಶ್ ಅಂಕಲ್, ನಾಗೇಶ್ ಅಂಕಲ್, ನಾಗೇಶ್ ಅಂಕಲ್. ಯಾರು ನೀವು? ನಾಗೇಶ್ ಅಂಕಲ್. ನಾಗೇಶ್ ಅಂಕಲ್ಲ? ಆ ಹೆಸ್ರವ್ರು ಯಾರು ಇಲ್ವಲ್ಲ? ನೋಡಿ, ನಮ್ಮ ಹತ್ರ ಇವೆಲ್ಲ ನಡೆಯಲ್ಲ. ನಮ್ಗೆ ಚೆನ್ನಾಗಿ ಗೊತ್ತು ಇದು ಅವ್ರ ಮನೆ ಅಂತ. ನಾವಿಲ್ಲಿ ತುಂಬ ಸಲ ಬಂದಿದ್ದೀವಿ. ಅವ್ರನ್ನ ಸ್ವಲ್ಪ ಕರೀರಿ, ನಾವು ಅವ್ರ ಹತ್ರನೇ ಮಾತಾಡಬೇಕು. ಹ್ಞೂ. ಸತ್ಯ, ನಾವು ಬಂದಿರೋದು ಅವ್ರಿಗೆ ಗೊತ್ತಾಯ್ತು ಅನ್ಸುತ್ತೆ. ಅದಕ್ಕೆ ಈ ಥರ ಕಳ್ಸಿರೋದು. ರೀ, ಯಾರ್ರೀ ನೀವೆಲ್ಲ? ಆ ಹೆಸ್ರವ್ರು ಯಾರು ಇಲ್ಲ. ನಮ್ಮ ಯಜಮಾನ್ರು ಸ್ಕೂಲ್ ಟೀಚರು, ಅವ್ರ ಹೆಸರು ರಮೇಶ್ ಅಂತ. ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಅಲ್ಲ, ಅದು ಆರತಿ ಮಾಡಿ ಬರ್ತಾಳೆ ನಮ್ಮ ಸತ್ಯ.